ನಮ್ಮ ಗದುಗಿನ ತೋಂಟದಾರ್ಯ ಮಠ ಸುಮಾರು 500 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಮಠ. 12ನೆಯ ಶತಮಾನದಲ್ಲಿ ಬಸವಾದಿ ಶಿವಶರಣರು ಒಂದು ಅದ್ಭುತವಾಗಿರುವಂಥ ಸಮಾಜೋಧಾರ್ಮಿಕ ಚಳವಳಿಯನ್ನು ನಡೆಸಿದರು. ಬಸವಣ್ಣನವರೇ ಆ ಕಾಲದಲ್ಲಿ ಅಂಥ ಒಂದು ಸಮಾಜೋಧಾರ್ಮಿಕ ಚಳವಳಿಗೆ ಪೂರಕವಾಗಿರುವಂಥ ಅನುಭವ ಮಂಟಪ ಅನ್ನುವಂಥ ಒಂದು ಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡಿದರು. ಜಗತ್ತಿನ ಇತಿಹಾಸದಲ್ಲಿ ಅವರು ಸ್ಥಾಪಿಸಿರುವಂಥ ಅನುಭವ ಮಂಟಪ ಮೊಟ್ಟ ಮೊದಲ ಸಂಸತ್ತು ಅನ್ನುವಂಥ ಒಂದು ಕೀರ್ತಿಗೆ ಭಾಜನವಾಗಿದೆ. ಆ ಅನುಭವ ಮಂಟಪದ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ತರುವಂಥ, ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡುವಂಥ, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಪ್ರತಿಪಾದಿಸುವಂಥ ಒಂದು ಕಾರ್ಯವನ್ನು ಬಸವಣ್ಣನವರು ಮತ್ತು ಆ ಕಾಲದ ಎಲ್ಲ ಶರಣರು ಮಾಡಿದರು. ಅದರ ಜೊತೆಗೆ ಸಮಾಜದಲ್ಲಿ ಬೇರೂರಿದ್ದಂಥ ಅಂಧಶ್ರದ್ಧೆ, ಮೂಢನಂಬಿಕೆಗಳನ್ನು ಮತ್ತು ಪುರೋಹಿತಶಾಹಿಗಳ ಶೋಷಣೆಯನ್ನು ತಪ್ಪಿಸೋದಕ್ಕಾಗಿಯೂ ಕೂಡ ಅವರು ಆ ಅನುಭವ ಮಂಟಪದಲ್ಲಿ ಚಿಂತನ ಮಂಥನ ಮಾಡ್ತಾಯಿದ್ರು. ಅಂಥ ಒಂದು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದವರು ಮಹಾಯೋಗಿಗಳಾಗಿರುವಂಥ ಅಲ್ಲಮ ಪ್ರಭುಗಳು. ಆ ಅಲ್ಲಮ ಪ್ರಭುವಿನ ಆ ಒಂದು ಶೂನ್ಯ ಸಿಂಹಾಸನದ ಪರಂಪರೆಯನ್ನು 15ನೇ ಶತಮಾನದಲ್ಲಿ ಮುಂದುವರಿಸಿದಂಥವರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರು. ಯಡಿಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಪರಂಪರೆಯ ಮತ್ತು ನೇರ ವಾರಸುದಾರಿಕೆಯನ್ನು ಹೊಂದಿರುವಂಥ ಮಠ ಅಂದರೆ ಅದು ಗದುಗಿನ ತೋಂಟದಾರ್ಯ ಮಠ.